ನಾನು ಬೆಂಗಳೂರು ಬಸ್ ಸ್ಟಾಪ್ ರಹಸ್ಯವನ್ನು ಹೇಳ್ತಾ ಇದ್ದೀನಿ. ಬೆಂಗಳೂರು ಹೊರವಲಯದ ಒಂದು ನಿರ್ಜನ ರಸ್ತೆಯಲ್ಲಿ ಮಧ್ಯರಾತ್ರಿ ಆದ ನಂತರ ಬಹುತೇಕ ಚಾಲಕರು ನಿಲ್ಲುವುದಿಲ್ಲ. ಏಕೆಂದರೆ ಅಲ್ಲಿ ಒಂದು ವಿಚಿತ್ರ ಕತೆ ಹರಿದಾಡುತ್ತಿದೆ. ಹಲವಾರು ವರ್ಷಗಳಿಂದ ಅದೇ ರಸ್ತೆಯ ಬದಿಯ ಹಳೆಯ ಬಸ್ ಸ್ಟಾಪ್ ಬಳಿ ಒಬ್ಬ ಯುವತಿ ಕಾಣಿಸುತ್ತಾಳೆ ಎಂದು ಹೇಳುತ್ತಾರೆ. ಒಂದು ಮಳೆಯ ರಾತ್ರಿ ಒಬ್ಬ ಕ್ಯಾಬ್ ಚಾಲಕ ಹೊಸಕೋಟೆ ಕಡೆಗೆ ತನ್ನ ಕಾರಿನಲ್ಲಿ ಹೋಗುತ್ತಿದ್ದ. ರಸ್ತೆ ಸಂಪೂರ್ಣ ಖಾಲಿ, ಎಲ್ಲೆಡೆ ಮಂಜು. ಸ್ವಲ್ಪ ದೂರ ಹೋಗುತ್ತಿದ್ದಾಗ ಅವನಿಗೆ ಹಳೆಯ ಬಸ್ ಸ್ಟಾಪ್ ಕೆಳಗೆ ಒಬ್ಬ ಯುವತಿ ನಿಂತಿರುವುದು ಕಾಣಿಸಿತು. ಅವಳು ಬಿಳಿ ಸಲ್ವಾರ್ ಧರಿಸಿದ್ದಳು, ಉದ್ದ ಕೂದಲು ಮುಖದ ಅರ್ಧ ಭಾಗವನ್ನು ಮುಚ್ಚಿತ್ತು. ಅವಳು ನಿಧಾನವಾಗಿ ಕೈ ಎತ್ತಿ ಕಾರು ನಿಲ್ಲಿಸುವಂತೆ ಸೂಚಿಸಿದಳು. ಮೊದಲು ಚಾಲಕನಿಗೆ ಸ್ವಲ್ಪ ಭಯವಾಯಿತು, ಆದರೆ ಸಹಾಯ ಮಾಡಬೇಕೆಂದುಕೊಂಡ. ಅವನು ಕಾರು ನಿಲ್ಲಿಸಿ ಕಿಟಕಿಯನ್ನು ಕೆಳಗೆ ಇಳಿಸಿ ಕೇಳಿದ, ಎಲ್ಲಿಗೆ ಹೋಗಬೇಕು? ಅವಳು ನಿಧಾನವಾಗಿ ಉತ್ತರಿಸಿದಳು, ಸ್ವಲ್ಪ ಮುಂದೆ. ಅವಳ ಧ್ವನಿ ತುಂಬ ಚಳಿಯಾಗಿತ್ತು. ಅವಳು ಹಿಂಬದಿಯ ಸೀಟಿನಲ್ಲಿ ಕೂತಳು. ಕೆಲವು ನಿಮಿಷಗಳು ಕಾರಿನಲ್ಲಿ ಸಂಪೂರ್ಣ ಮೌನ, ಯಾರೂ ಮಾತಾಡಲಿಲ್ಲ. ಸ್ವಲ್ಪ ಸಮಯದ ನಂತರ ಚಾಲಕ ಹಿಂಬದಿಯ ಕನ್ನಡಿಯಲ್ಲಿ ನೋಡಿದ. ಆ ಕ್ಷಣ ಅವನ ಹೃದಯವೇ ನಿಂತಂತಾಯಿತು. ಹಿಂಬದಿ ಸೀಟ್ ಖಾಲಿಯಾಗಿತ್ತು. ಅವಳು ಕಾಣೆಯಾಗಿದ್ದಳು. ಬಾಗಿಲು ತೆರೆದ ಶಬ್ದವೂ ಕೇಳಿಸಲಿಲ್ಲ. ಭಯಗೊಂಡ ಚಾಲಕ ತಕ್ಷಣ ಕಾರು ನಿಲ್ಲಿಸಿದ. ಹಿಂದೆ ತಿರುಗಿ ನೋಡಿದ, ಯಾರೂ ಇರಲಿಲ್ಲ. ಮುಂದಿನ ದಿನ ಅವನು ಸ್ಥಳೀಯರನ್ನು ಕೇಳಿದಾಗ ಅವರು ಒಂದು ಭಯಾನಕ ಸತ್ಯ ಹೇಳಿದರು. ಕೆಲ ವರ್ಷಗಳ ಹಿಂದೆ ಅದೇ ಬಸ್ ಸ್ಟಾಪ್ ಬಳಿ ಒಬ್ಬ ಯುವತಿ ಬಸ್ ಕಾಯುತ್ತಿದ್ದಳು. ವೇಗವಾಗಿ ಬಂದ ಲಾರಿ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಳು. ಆ ದಿನದಿಂದ ಮಧ್ಯರಾತ್ರಿ ಆ ದಾರಿಯಲ್ಲಿ ಹೋಗುವವರಿಗೆ ಅವಳು ಲಿಫ್ಟ್ ಕೇಳುತ್ತಾಳೆ ಎಂದು ಹೇಳುತ್ತಾರೆ. ಇಂದಿಗೂ ಕೆಲವರು ಅವಳನ್ನು ಅದೇ ಬಸ್ ಸ್ಟಾಪ್ ಬಳಿ ನಿಂತಿರುವುದನ್ನು ನೋಡಿದ್ದೇವೆ ಎನ್ನುತ್ತಾರೆ. ಅವಳು ಇನ್ನೂ ತನ್ನ ಮನೆಗೆ ಹೋಗುವ ಬಸ್ಗಾಗಿ ಕಾಯುತ್ತಿದ್ದಾಳೆ ಎನ್ನುವುದು ಸ್ಥಳೀಯರ ನಂಬಿಕೆ. ಇದೇ ಥರ ಕಂಟೆಂಟ್ ವೀಡಿಯೋಸ್ಗೋಸ್ಕರ ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ.